ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸದಾಶಿವನಗರ ಎನ್ನುವ ಊರು ಸಾಗರವಾದ ಕತೆ ಇಂದು ನಿಮ್ಮ ಮುಂದೆ. ಸಾಗರ ಎಂಬ ಊರಿಗೆ ರಾಜವಂಶಸ್ಥರ ಕಾಲದಲ್ಲಿ ಒಂದು ವಿಶೇಷವಾದ ಹೆಸರಿತ್ತು. ಸಾಗರವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಒಂದು ಸುಂದರವಾದ ಪಟ್ಟಣವಾಗಿದೆ. ಇದು ಬೆಂಗಳೂರು ನಗರದಿಂದ 360 ಕಿಲೋಮೀಟರ್ ಮತ್ತು ಶಿವಮೊಗ್ಗ ನಗರದಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಈ ಸಾಗರ ಅನ್ನೋ ಒಂದು ಊರು ಗುಡ್ಡಗಾಡು ಪ್ರದೇಶದಲ್ಲಿದೆ ಮತ್ತು ರಾಜ್ಯದಲ್ಲಿ ಶ್ರೀಗಂಧದ ಕೆತ್ತನೆಗೆ ಹೆಸರುವಾಸಿಯಾಗಿದೆ. ಸಾಗರವನ್ನ ಶ್ರೀಗಂಧದ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ಈ ಊರಿಗೆ ಸಾಗರ ಎಂಬ ಹೆಸರು ಬರಲು ಒಂದು ಆಸಕ್ತಿದಾಯಕ ಕಥೆ ಇದೆ. ಈ ಸಾಗರಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಸಾಗರ ನಗರವು ಕೆಳದಿ ರಾಜವಂಶಸ್ಥರ ಕಾಲದಿಂದಲೂ ಅಸ್ತಿತ್ವದಲ್ಲಿ ಇತ್ತು. ಈ ಸಾಗರ ಬಳಿ ಇದ್ದ ಒಂದು ಸರೋವರವು ತುಂಬ ವಿಶಾಲವಾಗಿರೋದ್ರಿಂದ ಸಾಗರದಂತೆ ಕಾಣುತ್ತಿತ್ತು. ಸಾಗರ ನಗರದ ಹೆಸರಿಗೂ ಆಗಿನ ಕಾಲದ ಕೆಳದಿ ನಾಯಕ ಸದಾಶಿವ ನಾಯಕನಿಗೂ ಒಂದು ಬಲವಾದ ಸಂಬಂಧವಿತ್ತು. ಈ ಒಂದು ವಿಶಾಲವಾದ ಕೆರೆಯನ್ನ ಸದಾಶಿವ ನಾಯಕರು ಅವರ ಕಾಲದಲ್ಲಿ ಆ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದ್ರು ಮತ್ತು ಸಾಗರದಂತೆ ವಿಶಾಲವಾದ ಆ ಒಂದು ಕೆರೆಗೆ ಸದಾಶಿವ ಸಾಗರ ಎಂಬ ಹೆಸರನ್ನ ಕೂಡ ಇಡ್ತಾರೆ. ನಾಗರಿಕತೆ ಬೆಳೆದಂತೆ ಸದಾಶಿವ ಸಾಗರ ಎಂಬುದು ಸದಾಶಿವ ಹೋಗಿ ಸಾಗರ ಎಂಬ ಹೆಸರು ಮಾತ್ರ ಉಳಿಯುತ್ತದೆ ಮತ್ತು ಕೆರೆಯ ಸುತ್ತಮುತ್ತಲೂ ಪಟ್ಟಣಗಳು ಬೆಳೀತಾ ಹೋಯಿತು. ಕೆಳದಿ ಮತ್ತು ಇಕ್ಕೇರಿಯ ನಡುವೆ ಸರೋವರವನ್ನ ನಿರ್ಮಿಸಿದ ಕೀರ್ತಿ ರಾಜನಿಗೆ ಸಲ್ಲುತ್ತದೆ. ಇದನ್ನು ಈಗ ಗಣಪತಿ ಸರೋವರ ಅಥವಾ ಗಣಪತಿ ಕೆರೆ ಅಂತಲೂ ಕರೆಯಲಾಗುತ್ತಿದೆ. ಸದಾಶಿವ ನಾಯಕನು ವಾಸ್ತುಶಿಲ್ಪ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಳಿಗೆ ಹೆಸರುವಾಸಿಯಾಗಿದ್ದ ಕೆಳದಿ ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದನು. ನಂತರ ಸದಾಶಿವರಾಜನು ಅಲ್ಲಿಂದ ಹೊರಟು ಹೋಗುತ್ತಾನೆ ಮತ್ತು ಸಾಗರ ಎಂಬ ಹೆಸರು ಮಾತ್ರ ಉಳಿದಿತ್ತು. ಅದು ಈ ನಗರದ ಹೆಸರಾಗಿದೆ. ಸಾಗರವು ಮಹತ್ವದ ಧಾರ್ಮಿಕ ತಾಣವಾದ ಮಾರಿಕಾಂಬಾ ದೇವಸ್ಥಾನಕ್ಕೂ ಹೆಸರುವಾಸಿಯಾಗಿದೆ ಮತ್ತು ಅಘೋರೇಶ್ವರ ದೇವಸ್ಥಾನಕ್ಕೂ ಹೆಸರುವಾಸಿಯಾಗಿದೆ. ಇದು ಇಕ್ಕೇರಿಯ ಹತ್ತಿರದಲ್ಲಿದೆ. ಇದು ಸದಾಶಿವನಗರ ಸಾಗರವಾಗಿ ನಾಮಕರಣಗೊಂಡ ಕಥೆಯಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾಕಂದರೆ ಸದಾಶಿವನಗರ ಸಾಗರವಾಗಿರುವ ಕತೆ ಇದಾಗಿದೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮತ್ತು ನಿಮ್ಮ ಸ್ನೇಹಿತರಿಗೆ ನಮ್ಮ ಸಾಗರದ ಮಹತ್ವವನ್ನು ತಿಳಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.